ನಾವು ಎತ್ತ ಸಾಗ್ತಾ ಇದ್ದೇವೆ, ಯಾವ ಕಡೆ ಹೋಗ್ತಾ ಇದ್ದೇವೆ? ನಮಗೆ ಆತ್ಮದ ಬಗ್ಗೆ ಅರಿವಿಲ್ಲ. ಆತ್ಮದ ಬಗ್ಗೆ ಆ ಶಬ್ದದ ಬಗ್ಗೆ ಅರ್ಥ ಗೊತ್ತಿಲ್ಲ. ಆಧ್ಯಾತ್ಮ ಅಂದರೆ ಗೊತ್ತಿಲ್ಲ, ಆತ್ಮಾನುಸಂಧಾನ ಅಂದ್ರೆ ಗೊತ್ತಿಲ್ಲ, ಆತ್ಮಜ್ಞಾನ ಅನ್ನೋದು ಗೊತ್ತಿಲ್ಲ, ಆತ್ಮ ಸಾಕ್ಷಾತ್ಕಾರ ಅನ್ನೋದು ಗೊತ್ತಿಲ್ಲ, ದೈವಿ ಅನುಸಂಧಾನ ಈ ಶಬ್ದಗಳಿಗೆ ಅರ್ಥ ಗೊತ್ತಿಲ್ಲ. ನಾವೇನು ಮಾಡ್ತಾಯಿದ್ದೀವಿ? ಯಾವುದನ್ನು ಮಾಡಬೇಕಾಗಿತ್ತೋ ಅದನ್ನು ಮಾಡಲೇ ಇಲ್ಲ. ಅದರ ಫಲ ನಮ್ಮ ಗೋಳಾಟ. ನಮಗೆ ಗೊತ್ತಿರೋದು ಬರೀ ಎಂಜಾಯ್ಮೆಂಟ್. ಕುಡಿತ, ಕುಣಿತ, ಮದಿರೆ, ಮಾನಿನಿ, ಇಷ್ಟರೊಳಗೆ ಸೆಕ್ಸ್, ಇಷ್ಟರೊಳಗೆ ಜೀವನ. ಮತ್ತು ನಿಮಗೆ ಸುಖ ಸಿಗತ್ತೆ, ಹೆಂಗೆ ಸಿಗುತ್ತದೆ? ಸುಖ ಅನ್ನೋದು ನೀವೇನದಿರಿ ಅದರಾಗೆ ಸಿಗುವುದೇ ಇಲ್ಲ. ಸುಮ್ಮನೆ ಒದ್ದಾಡಬೇಡಿ. ಇದು ಟರ್ನಿಂಗ್ ಪಾಯಿಂಟ್. ಅದು ಅಲ್ಲಿ ಸಿಗಲಿಲ್ಲ, ಬೇರೆ ಕಡೆ ಎಲ್ಲೈತಿ ಅನ್ನೋದು ಖಬರಿಲ್ಲ. ಇಲ್ಲಿ ಹುಡುಕಿದ್ರೆ ಸಿಗುತ್ತಾ ಇಲ್ಲಪ್ಪ ಅಂದ್ರೆ ಅದು ಎಲ್ಲೈತಿ ಅಂತ ಒಮ್ಮೆರ ಅನ್ವೇಷಣೆ ಮಾಡೇನು. ಸುಖದ ಹುಡುಕಾಟ ನಡೆದದ ಕರೆ ಇಲ್ಲಿ ಸಿಕ್ಕಿಲ್ಲಪ್ಪ ಅದನ್ನು ಮತ್ತೊಂದು ಕಡೆ ಹುಡುಕೋದು ಗೊತ್ತಾಗಲಿಲ್ಲೇನು. ಬರೀ ಒದ್ದಾಟ, ಬರೀ ತೊಳಲಾಟ, ಬರೀ ಮೋಸ. ಅವನ ಮೋಸ ಮಾಡಿದ, ನೀವೇನು ಕಮ್ಮಿ ಇದೆ? ನೀವು ಕಮ್ಮಿ ಇಲ್ಲ, ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮನುಷ್ಯ ಪರರ ತಪ್ಪುಗಳನ್ನು ಬೇಗ ಗೊತ್ತು ಮಾಡ್ಕೊತಾನೆ, ತನ್ನ ತಪ್ಪುಗಳನ್ನು ಜಾಣತನದಿಂದ ಮುಚ್ಕೊತಾನೆ. ತಪ್ಪು ಮಾಡ್ತಾಯಿದೆ, ನಾನು ಮಾಡೋದು ತಪ್ಪು ಅನ್ನೋದು ಗೊತ್ತಿದ್ರು ಸಹಿತ ಅದನ್ನು ಅತ್ಯಂತ ಜಾಣತನದಿಂದ ಮುಚ್ಚಿಕೊಂಡು ನಾಟಕ ಮಾಡೋದು. ಇದು ಯಾವ ಸೀಮೆ ಜೀವನ? ಯಾಕೆ ಈ ಕಡೆ ನಿಮ್ಮ ಒಲವು ಹರಿಬಾರ್ದು? ಯಾಕೆ ಅಧ್ಯಾತ್ಮದ ಕಡೆಗೆ ಹೋಗಬಾರ್ದು? ಅಧ್ಯಾತ್ಮ ಅನ್ನೋದರೆ ಏನು? ಅಧ್ಯಾತ್ಮ ಅನ್ನೋದೇನು? ಆತ್ಮನ್ ಅಧ್ಯಾತ್ಮ, ಆತ್ಮನ್ ಅಧ್ಯಾತ್ಮ ಅಂದರೆ ಆತ್ಮನನ್ನು ಅರಿಬೋದು. ನಾವು ಹಿಂಗದೀವಲ್ಲ, ನಮ್ಮೊಳಗೆ ಒಂದು ಬ್ಯಾಟ್ರಿ ಒಳಗಿನ ಒಂದು ಮೊಬೈಲ್ನೊಳಗಿನ ಬ್ಯಾಟ್ರಿ ತೆಗೆದ್ರೆ ಆ ಮೊಬೈಲಿಗೆ ಏನು ಅಸ್ತಿತ್ವ ಇಲ್ಲ. ಹಾಗೆಯೇ ಈ ಬದುಕು, ನಮ್ಮ ಶರೀರ, ನಮ್ಮೊಳಗಿನ ಬ್ಯಾಟ್ರಿಯೇ ಆ ಆತ್ಮನ್. ಅದು ಎಲ್ಲವನ್ನು ಎಲ್ಲೋ ಯಾವುದೋ ಮೂಲೆಯಲ್ಲಿ ಕೂತು ಆಟ ಆಡಿಸ್ತಾ ಇದೆ, ಗಮನಿಸ್ತಾ ಇದೆ. ಆತ್ಮವೇ ಎಲ್ಲ ಮಾಡ್ತಾ ಇರೋದು. ಆತ್ಮ ಒಂದಿದೆ ಅಂತ ತಿಳ್ಕೊಂಡು ನಾವು ಇದ್ದೀವಿ. ಬಟ್ ಆತ್ಮ ಕಣ್ಣಿಗೆ ಕಾಣದ ಅಗೋಚರ ದಿವ್ಯ ಶಕ್ತಿ, ಪರಮಾತ್ಮನ ಒಂದು ತುಣುಕು, ಬೃಹತ್ ಸಾಗರದ ಒಂದು ಧೂಳಿನ ಕಣ. ಹೇಗೆ ಸಾಗರದ ದಡದೊಳಗೆ ಎಷ್ಟು ಉಸುಕು ಆ ಉಸುಕಿನ ಕಣ ನಾವು. ಆದರೆ ವಿ ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಬಟ್ ನಮ್ಮ ಬಗ್ಗೆ ನಮಗೆ ಅರಿವಿಲ್ಲ, ನಮ್ಮ ಬಗೆಗೆ ನಮಗೆ ಅರಿವಿಲ್ಲ. ನಮ್ಮ ಬಗೆಗಿನ ಅರಿವೇ ಅಧ್ಯಾತ್ಮ, ನಮ್ಮ ಬಗೆಗಿನ ಅರಿವೇ ಅದು ಆತ್ಮ ಸಾಕ್ಷಾತ್ಕಾರ. ಒಳಗಿರೋದನ್ನು ತಿಳ್ಕೊಳ್ಳೋದು. ಹೌದಾ? ಅಯಮಾತ್ಮ ಬ್ರಹ್ಮಂ ಅಂತ ತಿಳ್ಕೊಳ್ಳೋದು. ನಾನೇ ಆ ಪರಬ್ರಹ್ಮ ಸ್ವರೂಪಿ ಭಗವಂತ ಅದನ್ನೇ ತಿಳ್ಕೊಬೇಕು. ಆದರೆ ಆ ಕೆಲಸ ಆಗ್ತಾಯಿದೆಯೇನು? ಯಾರಾದರೂ ಮಾಡ್ತಾ ಇದ್ದಾರೇನು? ಒಬ್ಬರನ್ನಾರ ನಾನು ಆತ್ಮದ ಅನುಸಂಧಾನ ಮಾಡಿಕೊಳ್ತೀನಿ ಅಂತ ಹೇಳಿದವರು ಅದೇನು? ಯಾವ ಸ್ವಾಮಿಗಳು ಇಲ್ಲ, ಯಾವ ಯೋಗಿಗಳು ಇಲ್ಲ. ಯಾವತ್ತು 1960 ದಶಕ ದಾಡ್ತೋ ಎಲ್ಲರೂ ಹೋದ ನೇಪಥ್ಯಕ್ಕೆ ಸರಿದು ಬಿಟ್ಟರು. ಈಗಿರೋರು ಢೋಂಗಿಗಳು, ಆರ್ಟಿಫಿಷಿಯಲಿಟಿ. ತಾವು ಮಾಡ್ತಾ ಇರೋದು ಕೃತ್ರಿಮತೆ ಅನ್ನೋದು ಅವ್ರಿಗೆ ಗೊತ್ತೇ ಆಗ್ತಾಯಿಲ್ಲ. ತಾವು ಮಾಡ್ತಾ ಇರೋದು ನಾಟಕ ಅಂತ ಗೊತ್ತೇ ಇರ್ತಿಲ್ಲ. ಬಟ್ ತಮ್ಮಲ್ಲಿ ಇರಲಾರ್ದನ್ನು ಎಕ್ಸ್ಪೋಸ್ ಮಾಡ್ಕೊತ ಹೊಂಟಾರೆ ಎಲ್ಲರೂ ಭಗವಾನ್ಗಳಾಗ್ಯಾರ, ಎಲ್ಲರೂ ಬ್ರಹ್ಮರ್ಷಿಗಳಾಗ್ಯಾರ, ಎಲ್ಲರೂ ಎಲ್ಲವನ್ನು ತಿಳಿದುಕೊಂಡ ಮಹಾಯೋಗಿ ಅಂತೆ
ನಟಿಸ್ತಾ ಇದ್ದಾರೆ. ಅವರೆಲ್ಲ ನಟನಾಕಾರರು. ನಮ್ಮನ್ನು ಹಿಡ್ಕೊಂಡು ನಾನು ಅವ್ರಿಗೆ ಬೈಯೋದಿಲ್ಲ. ಮನುಷ್ಯ ಮೂಲತಃ ಸ್ವಾರ್ಥಿ, ತನ್ನನ್ನು ತಾನು ತೋರಿಸ್ಕೊಳ್ಳೋದು ಅವನು ಅವಗುಣ. ಇರಲಿ, ಇಷ್ಟು ಒದರ್ಕೊಂಡೆ ಸ್ವಲ್ಪ ಆಧ್ಯಾತ್ಮಿಕ ಸತ್ಸಂಗದಲ್ಲಿ ಯಾಕೆ ಬರಬಾರ್ದು? ರಾಧಾಸ್ವಾಮಿ ಸತ್ಸಂಗ ಅಂತಿದೆ, ಹೌದಾ? ಸಾಯಿ ಸತ್ಸಂಗ ಅಂತ ಇರ್ತದೆ. ಎಷ್ಟೋ ಹಿಮಾಲಯದೊಳಗೆ ಎಷ್ಟು ಆಶ್ರಮಗಳವ, ಎಷ್ಟು ಇದವ. ಅದರೊಳಗೆ 80% ಎಲ್ಲ ನಖರಗಳು, ಚಂದ ವಸೂಲಿ ಮಾಡೋ ಟೋಲ್ ನಾಕಗಳು ಅವೆಲ್ಲ. ಸೊ ನಿಮ್ಗೆ ಆತ್ಮ ತೋರಿಸ್ತೀನಿ, ಮನಸ್ಸಿಗೆ ಶಾಂತಿ ಕೊಡ್ತೀನಿ, ಸುಖ ಕೊಡ್ತೀನಿ. ತಮ್ಮಲ್ಲಿ ಇಲ್ಲದ ಸುಖವನ್ನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವರೇ ಸುಖ ಇಲ್ಲ, ಅವರಿಗೆ ಆಧ್ಯಾತ್ಮ ಗೊತ್ತಿಲ್ಲ. ಹಿಂಗೆ ನಡೆದ ನಾಟಕ. ನೀವಾದರೂ ಕನಿಷ್ಠ ಒಂದಿಷ್ಟು ಒರಿಜಿನಲ್ ಧ್ಯಾನಿಗಳಾಗಿ. ಧ್ಯಾನ ಅನ್ನೋದು ಮತ್ತೊಬ್ಬರ ಮುಂದೆ ತೋರಿಸ್ಕೊಳ್ಳೋ ವಸ್ತು ಅಲ್ರಿ. ಇವತ್ತು ನಾವು ಮಾಡ್ತಾ ಇರೋದು ಧ್ಯಾನವೇ ಅಲ್ಲ. ಧ್ಯಾನದ ಮೊದಲ ಬಾಗಿಲ, ಧ್ಯಾನದ ಹೊಸ್ತಿರು. ನೀವು ಹೊಸ್ತಲದಲ್ಲಿ ನಿಂತ್ಕೊಂಡು ನಾ ಎಲ್ಲ ನೋಡಿನಿ ಅಂದರೆ ಹೆಂಗಾಗ್ತದೆ? ಒಂದು ಅರಮನೆಗೆ ಹೋಗಿರಿ, ಹೊಸಲಗಳ ನಿಂತೀರಿ, ಒಳಗಿಂದ ಇಲ್ಲೇ ಹೊಸಲಿ ಮೇಲೆ ನಿಂತು ನೋಡಿದ್ದೀನಿ, ನಾ ಅರಮನೆ ನೋಡಿ ಬಂದೆ ಅಂದರೆ ಹೆಂಗೆ ಸಾಧ್ಯದ? ಹಂಗೆ ನಾವೆಲ್ಲರೂ ಮಾಡ್ತಾಯಿದ್ದೀವಿ. ನಾವು ಮಾಡುವ ಎಲ್ಲ ಥರದ ಧ್ಯಾನಗಳು ಇದೇ ಥರ ಅದ. ನಿಜವಾದ ಧ್ಯಾನಿಗಳಾಗಿ, ಅಂತರ್ಮುಖಿ, ಸದಾ ಸುಖಿ. ಒಳಗೋಗೋಣ, ಒಳಗೆ ಇಳಿಯೋಣ. ಇನ್ನಷ್ಟು ಆಳಕ್ಕೆ ಡೆಪ್ತ್. ಅವಾಗೇನಾದರೂ ನಮಗೆ ಸುಖ ಅನ್ನೋದು ಸಿಕ್ಕೀತು. ಶ್ರೀ ಗುರುದೇವ್.